10 ಮಂದಿ ಮಕ್ಕಳನ್ನು ಕೊಂದರು, ಮತ್ತು ಮಕ್ಕಳನ್ನು ನಾನು ಪಡೆಯುವಂತಹ ಸಾಮರ್ಥ್ಯ ಇದೆ. ನಾನು ಮತ್ತೆ ಮಕ್ಕಳನ್ನು ಪಡೆಯುತ್ತೇನೆ. ಆ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವಿದ್ದಾಗೂ ನಾನು ಇವನಿಗೆ ಶಾಪವನ್ನು ಕೊಟ್ಟರೆ ನಾನಂತನನ್ನು ಕಳ್ಕೊಳ್ತೇನೆ. ನಾನಂತನ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಬ್ರಾಹ್ಮಣನಾದವರಿಗೆ ಸತ್ಯ ಇರಬೇಕು, ಜ್ಞಾನವಿರಬೇಕು, ಕ್ಷಮಾಶೀಲವಿರಬೇಕು, ಆಂತರ್ಶಂಸ್ಯಂ ಹೊಗಳಿಸಿಕೊಳ್ಳಬೇಕು, ತಪಸ್ಸನ್ನು ಮಾಡಬೇಕು, ಗೃಣ ವಚನ ಇರಬೇಕು. ಆಗ ನಾನು ಹೇಳಿದೆ, ಹೆಣ್ಣನ್ನು ಆಯ್ಕೆ ಮಾಡಬೇಕಿದ್ರೆ ವಯ ಒಪ್ಪುಸು ಅಂತ ಹೇಳಿ. ಈಗ ಅದನ್ನು ನೋಡೋದಿಲ್ಲ ಅಂದ್ರೆ ಸ್ತ್ರೀಯರಲ್ಲೇ ABCDE ನೋಡ್ತಾರೆ. A ಅಂದ್ರೆ ಏಜ್, B ಅಂದ್ರೆ ಬ್ಯೂಟಿ, C ಅಂದ್ರೆ ಕ್ಯಾರೆಕ್ಟರ್, ನಡತೆ, ABC, D ಅಂದ್ರೆ ಡಿಗ್ನಿಟಿ, E ಅಂದ್ರೆ ಎಜುಕೇಶನ್, ಮತ್ತೊಂದು ಸೇರಿಸಿದಂತೆ ಫ್ಯಾಷನ್. ಅದನ್ನು ಈಗಿನ ಕಾಲದಲ್ಲಿ ಇರುವಂತ ಹಾಗೆ ಸತ್ಯಂ ಜ್ಞಾನಂ ಕ್ಷಮಾಶೀಲಂ ಆಂಧ್ರಶಂಸಂ ತಪೋ ಗೃಣ ಏತೆ ಷಡ್ಗುಣ ಸಂಪನ್ನ. ಈ 6 ಗುಣ ಇದ್ದು ಮಾತ್ರ ಬ್ರಾಹ್ಮಣರು ಹೇಳ್ತಾರೆ. ಹಾಗಾಗಿ ನಾನು ಅವನನ್ನು ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ. ಅವನಿಗೆ ನೋಡು, ನೀನು ಈ ರೀತಿ ನನ್ನನ್ನು ಪ್ರಶ್ನೆ ಕೇಳ್ತಾ ಇದೆಯಲ್ಲ, ನಿನಗೆ ಅವನೊಟ್ಟಿಗೆ ಹೋಗುವ ಮನಸ್ಸಿದ್ದೇನು? ಅವನೊಟ್ಟಿಗೆ ನಿನಗೆ ಹೋಗುವ ಇಷ್ಟ ಇದ್ದರೆ ನೀನು ಅವನೊಟ್ಟಿಗೆ ಹೋಗ್ಬೋದು. ಅದೇ ನಿಂದರೆ ನನಗೆ ದಾನವಾಗಿ ನೀನು ನನಗೆ ಕೊಟ್ಟಿದ್ದಾನೆ, ಯಜ್ಞಕ್ಕಾಗಿ ನಾನು ನಿನ್ನನ್ನು ಮಾಡ್ತಾ ಇದ್ದೇನೆ. ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳೋದು ನನ್ನ ಕರ್ತವ್ಯ. ನಿನ್ನನ್ನು ರಕ್ಷಣೆಯಲ್ಲಿ ನಾನೇನು ಲೋಪ ಮಾಡಿಲ್ಲ, ನಾನು ವಿಮೋಚನೆ ಮಾಡಿಟ್ಟಿದ್ದೇನೆ. ಇಲ್ಲಿ ಅವ ಸಾಧ್ಯವಾದರೆ ಅವ ನಿಜವಾಗಿ ಕ್ಷತ್ರಿಯನಾದ ವಸಿಷ್ಠ ಗೊತ್ತಿದೆ, ಇವ ಮುಂದೆ ಬ್ರಹ್ಮಶಿ ಆಗ್ತಾನೆ, ಇವ ಲೋಕಕ್ಕೆ ಋಷಿಯಾಗಿ ಮುಂದೆ ಗಾಯತ್ರಿಯನ್ನ ಲೋಕಕ್ಕೆ ಕೊಡುವಂತವ, ಇವ ಆಳ್ವಂತ ಮಾಡಿ ವಸಿಷ್ಠರಿಗೆ ಗೊತ್ತಿಲ್ಲ, ಸಮಸ್ಯೆ ಗೊತ್ತಿಲ್ಲ. ಹಾಗಾಗಿ ಅವರು ಕೇಳ್ತಿದ್ದಾರೆ. ಆಗ ಆ ಒಂದು ಹೇಳ್ತಾ ಹೋದ್ರೆ ಬಹಳ ವಿಸ್ತಾರ ಮಾಡ್ತದೆ. ಅಭಿವಂದನೆ ಮಾಡುವಂತಹ ಆ ಒಂದು ದರ್ಬೆಯ ಬಗ್ಗೆ ತೃಣವನ್ನು ದಾಟಿ ಬರ್ಲಿಕ್ಕೆ ಆಗುದಿಲ್ಲ. ಅವನದ್ದು ಎಷ್ಟೋ ಮಂತ್ರಾಸ್ತ್ರಗಳು ಶಸ್ತ್ರಗಳಿದ್ರು, ಯಾವ ದಿಗ್ಬಲಂ ಕ್ಷತ್ರಿಯಬಲಂ ಬ್ರಹ್ಮದೇವಬಲಂ ಅಂತ ಹೇಳಿ ಅವ ಇಡೀ ಲೋಕಕ್ಕೆ ಮಂತ್ರದೃಷ್ಟಾರನಾಗಿ ಇಮೇ ರೋಚಸಿಯುಗೆ ಮಹಾಮಿತ್ರ ಮತ್ತು ವಿಶ್ವಾಮಿತ್ರಸ್ಯ ರಕ್ಷತಿ. ಏನು ವಿಶ್ವಾಮಿತ್ರನ ನಾವೇ ರಕ್ಷಣೆ ಮಾಡ್ತಾ ಇದ್ದೇವೆ. ಏನು ಗಾಯತ್ರಿ ಮಂತ್ರ, ಆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಏನು ನಾವು ಆರಾಧನೆ ಮಾಡ್ತೇವೋ ಆ ಒಂದು ಹಿಂದೂ ಧರ್ಮದ ಉಳಿವಿಗಾಗಿ ಅದಕ್ಕೆ ಎಲ್ಲ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಎಲ್ಲರೂ ಸ್ತ್ರೀಯರನ್ನ ಪೂಜಿಸುವುದು ನಮ್ಮ ಧರ್ಮ. ಪೂಜಿಸಲಿಕ್ಕೆ ಯೋಗ್ಯವಾಗಬೇಕು. ಆದರೆ ಅವರ ಉಡುಗೆಗಳು, ತೊಡುಗೆಗಳು, ಅವರ ನಡತೆಗಳು ಹೇಗಿರಬೇಕು? ಮಹಾಲಕ್ಷ್ಮಿಯಿಂದ ಉತ್ಪನ್ನರಾದಂತಹ ಹಿಂದೂ ಧರ್ಮದ ಸ್ತ್ರೀಯರು ಮನೆಯಲ್ಲೇ ಮುಂದುಗಡೆಗೆ ತುಳಸಿ ಕಟ್ಟೆಯನ್ನು ಇಟ್ಕೊಳ್ತಾರೆ. ಮನೆಯಲ್ಲಿ ಗ್ರಹ ವಾಸ್ತು ಇರ್ತದೆ. ಆ ವಾಸ್ತು ಪುರುಷ ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾನೆ. ಮನೆಯಲ್ಲಿ ಅತ್ತೆಗೆ ಯಾರು ಬೈಗಳನ್ನು ಬೈಯೋದಿಲ್ಲ, ಕೆಟ್ಟ ಮಾತನ್ನು ಆಡೋದಿಲ್ಲ. ಯಾಕೆ? ಮನೆಯಲ್ಲಿ ಆ ವಾಸ್ತು ಪುರುಷ ತಥಾಸ್ತು ಹಾಗೆ ಆಗಿ ಹಾಗೆ ಆಗಿ ಹೇಳ್ತಾ ಇರ್ತಾನೆ. ಅದನ್ನ ಗೃಹಿಣಿ ಮಾಡಬೇಕು. ಗೃಹಿಣಿ ಗ್ರಹ ಮುಖ್ಯತೆ. ಒಂದು ಗ್ರಹ ಸರಿಯಾಗಿ ಇದ್ದರೆ ಒಂದು ಸಮಾಜ, ಉತ್ತಮವಾದ ಸಮಾಜ ನಿರ್ಮಾಣವಾಗ್ತದೆ. ಸಮಾಜ ನಿರ್ಮಾಣವಾದರೆ ರಾಜ್ಯ ನಿರ್ಮಾಣವಾಗ್ತದೆ. ರಾಜ್ಯಗಳು ಬಹಳಷ್ಟು ಆದರೆ ದೇಶ ನಿರ್ಮಾಣವಾಗ್ತದೆ. ಇಡೀ ವಿಶ್ವಕ್ಕೆ ಶಾಂತಿ. ಅದಕ್ಕೆ ಗೃಹಿಣಿಯಾಗಿರಬೇಕು. ಆ ಗೃಹಿಣಿ ಪೂಜಿಸಬೇಕು. ಆದರೆ ಆ ಗೃಹಿಣಿ ಯಾವ ರೂಪದಲ್ಲಿರಬೇಕು? ಚುಡಿದಾರ ಹಾಕಿಕೊಂಡು, ಪ್ಯಾಂಟ್ ಹಾಕಿಕೊಂಡೆ, ಕೈಗೆ ಬಳೆ ಇಲ್ಲದೆ, ಮುದ್ದೆ ಬಟ್ಟಿಲ್ಲದೆ, ಕಿವಿಗೆ ಕುಂಡಲವಿಲ್ಲದೆ, ಕಾಲಿಗೆ ಉಂಗುರವಿಲ್ಲದೆ ಹೋದರೆ ಅವಳನ್ನ ಸ್ತ್ರೀ ಅಂತ ಹೇಳಲಿಕ್ಕೆ ಬರ್ತದೆ. ಆ ಸ್ತ್ರೀಯಲ್ಲಿ ಪೂಜ್ಯ ಭಾವನೆ ಬೇಕಾದರೆ ಕರಿಮಣಿ ಮುತ್ತೈದೆ ಅಂತೇಳಿ ಹೇಳ್ತಾರೆ. ಮುತ್ತೈದೆ ಆಗಬೇಕು, ಗೃಹಿಣಿ ಆಗಬೇಕು. ಆದರೆ ನಾವು ಭಾರತ, ಏಕೆಂದ್ರೆ ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಬಹಳಷ್ಟು ವಿಷಯಗಳಿವೆ. ವಿಷಯ ಬಹಳ ದೊಡ್ಡದು. ಒಂದು ಸ್ತ್ರೀ ವಿಚಾರವನ್ನು ತೆಗೆದುಕೊಂಡ್ರೆ ಆ ಸ್ತ್ರೀ ಪದದ ವಿವೇಚನೆಯನ್ನು 4-5 ದಿವಸ ವ್ಯಾಖ್ಯಾನವನ್ನು ಮಾಡುವಂತಹ ಅವಕಾಶ ಶಾಸ್ತ್ರದಲ್ಲಿದೆ. ಆದರೆ ಎಲ್ಲ ವಿಚಾರವನ್ನು ಹೇಳಲಿಕ್ಕೆ ಆಗೋದಿಲ್ಲ, ಸಮಯದ ಅಭಾವವಿದೆ. ಹಾಗಾಗಿ ಸ್ತ್ರೀಯರಾದವರು ನಮ್ಮ ಹಿಂದಿನವರು ನೋಡಿಕೊಂಡ್ರೆ ಸಾಕು. ನಾವೇನೂ ಮಾಡಬೇಕು ಇಲ್ಲ. ನಮ್ಮ ತಾಯಿ ತಂದೆಯರನ್ನ ನೋಡಿಕೊಂಡ್ರೆ
ನಮ್ಮ ತಾಯಿ ತಂದೆಯರು ನಮಗೆ ಕಲಿಸುವಂತಹ ಒಂದು ಸಂಸ್ಕೃತಿಯನ್ನ, ಆ ಮನೆತನದ ಪರಂಪರೆಯನ್ನು ನಾವು ಕಾಪಾಡಿಕೊಂಡು ಬಂದರೆ, ಪಾಲಿಸ್ತಾ ಬಂದರೆ ಸಾಕು. ಅದಕ್ಕೆ ವಂಶಾಭಿವೃದ್ಧಿ ಇಮಾಂ ಕನ್ಯಾಂ ಪ್ರಣೇಶ್ಯಾಂ, ಯಜ್ಞಕ್ಕಾಗಿ ವಿವಾಹವಾಗುವುದು. ಬೇರೆ ವರ್ಣದ ಕನ್ಯೆಯನ್ನ ನಮ್ಮಲ್ಲಿ ಅಷ್ಟವಿಧ ವಿವಾಹಗಳು, ಆ ವಿವಾಹದಲ್ಲಿ ಬ್ರಾಹ್ಮ ವಿವಾಹ ಶ್ರೇಷ್ಠವಾದ್ದು, ಆಶ್ಯ ವಿವಾಹ, ಕ್ಷತ್ರ ವಿವಾಹ, ವೈಶಾಚಿಕ ವಿವಾಹ, ರಾಕ್ಷಸ ವಿವಾಹ, ವಿವಾಹದಲ್ಲೂ ಅನೇಕ ಪದ್ಧತಿಗಳಿವೆ. ಅದರಲ್ಲಿ ಬ್ರಾಹ್ಮ ವಿವಾಹ ಶ್ರೇಷ್ಠವಾದಂತಹ ವಿವಾಹ. ಆ ವಿವಾಹದಿಂದ ಗೃಹಸ್ಥನಾಗಿ, ಎಲ್ಲರೂ ಗೃಹಸ್ಥರಾಗಿ, ಗೃಹಿಣಿಯರಾಗಿ ನಮ್ಮ ಒಂದು ಪರಂಪರೆಯನ್ನು ಬಿಡದೆ ವಿದೇಶಿಯ ಸಂಸ್ಕೃತಿಯನ್ನ ಪಾಲನೆ ಆದರ್ಶವನ್ನು ಪಾಲನೆ ಮಾಡಬೇಕು. ಆದರೆ ನಮ್ಮ ಜನವನ್ನು ನಾವು ಬಿಟ್ಕೊಳ್ಬಾರ್ದು. ಇವತ್ತು ನಾವು ವಾಸ್ತವಿಕವಾಗಿ ಕರ್ನಾಟಕಕ್ಕೆ, ಯಾಕೆಂದ್ರೆ ನಾನು ಡೆಲ್ಲಿಯಲ್ಲಿ ಮಹರ್ಷಿಗಳ ಆಶ್ರಮದಲ್ಲಿ ನಾನು ಯೂನಿವರ್ಸಿಟಿಯಲ್ಲಿ ಗೈಡೆನ್ಸ್ ಆಗಿ ಕಾರ್ಯನಿರ್ವಹಿಸಿದೆ. ವಿದ್ಯಾವಾರಿಧಿ ಮಕ್ಕಳಿಗೆ ನಾನು ನಮ್ಮಲ್ಲಿ PhD ಅಂದರೆ ಈಗಿನ ಎಜುಕೇಶನ್ PhD ಸಮಾನವಾದ್ದು ವಿದ್ಯಾವಾರಿಧಿ. ಅದರಲ್ಲಿ 2,500 ಗ್ರಂಥವನ್ನ ಬರೆದ್ರೆ ನಮಗೆ ವಿದ್ಯಾವಾರಿಧಿಯ ಕೇಂದ್ರೀಯ ವಿದ್ಯಾಪೀಠದಲ್ಲಿ ಕೊಡ್ತಾರೆ ಒಂದು ಡಿಗ್ರಿಯನ್ನು. ಅಲ್ಲೇ ಆ ವಿದ್ಯಾವಾರಿಧಿಯ ಮಾಡುವಂತಹ ಮಕ್ಕಳಿಗೆ 2,500 ಗ್ರಂಥದ ಮೂಲ ಸ್ಕ್ರಿಪ್ಟ್ ಅನ್ನ ಹೇಳ್ಕೊಡ್ಬೇಕು. ಆಗ ಕರ್ನಾಟಕದವರು ಅಂದ್ರೆ ತುಂಬಾ ಗೌರವ. ಯಾಕೆ ಅಂದ್ರೆ ಕರ್ನಾಟಕದ ಏನು ಧೋತಿ ಮತ್ತು ಕುರ್ತಾ ಇದೆಯೋ ಅದರಿಂದ ಸಿಗ್ತದೆ. ಅದೇ ಲುಂಗಿಯನ್ನು ಉಟ್ಕೊಂಡೋದ್ರೆ ದ್ರಾವಿಡರು, ಮದ್ರಾಸಿಗಳು ಅಂತಾರೆ, ಅವರಿಗೆ ಅಷ್ಟು ಗೌರವ ಕೊಡೋದಿಲ್ಲ. ಕರ್ನಾಟಕದಲ್ಲಿ ಧೋತಿಯನ್ನು ಪಟಗಚ್ಚೆ ಹಾಕಿ ನಾವೇನು ಶಾಲೆ ನೆಗಮಲ್ಲಿ ಇಟ್ಕೊಂಡು ಗಂಡಸರಾದವರು ಸೀರೆಯನ್ನು ಉಟ್ಟುಕೊಂಡು ಲಕ್ಷಣವಾಗಿ ಹೋದ್ರೆ ಅಮ್ಮ ನಮಸ್ಕಾರ ಅಂತ. ಇಲ್ಲ ಹೋದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮ್ಮ ಕರ್ನಾಟಕವನ್ನು ನೋಡಿದ್ರೆ ಕೈ ಮುಗಿ, ಬಾಕಿ ರಾಜ್ಯದ ಕೈ ಮುಗಿಯುವುದಿಲ್ಲ ಅಂತಲ್ಲ, ಅರ್ಥ ಅದು ಅಲ್ಲಿ ಆ ಒಂದು ಗೃಹಿಣಿತ್ವಕ್ಕೆ ಬೆಲೆ ಸಾಮಾಜಿಕವಾಗಿ ಇವತ್ತು ಅವರಿಗೆ ಗೊತ್ತಿಲ್ಲ, ಗೌರವಯುತವಾಗಿ ಕೊಡ್ತಾರೆ. ಒಂದು ವ್ಯಕ್ತಿ ಲಕ್ಷಣವಾಗಿ ಕರಿಮಣಿಯನ್ನು, ಕುಂಡಲವನ್ನು, ಮುಕ್ತಬಟ್ಟನ್ನು ಧರಿಸಿಕೊಂಡು ಇವತ್ತು ಗೃಹಿಣಿಯ ಲಕ್ಷಣವಾಗಿ ಬಂದರೆ ಯಾರು ತಾನೇ ಕೈ ಮುಗಿಯಲಿಲ್ಲ. ಅದಕ್ಕೆ ಉತ್ತರ ಕರ್ನಾಟಕದ ಒಂದು ಜಾನಪದ ಗೀತೆ ನೆನಪಾಗ್ತದೆ, ಕಲಿತ ಹುಡುಗಿ ಕುದುರೆ ನಡಗಿ ನಡೆಯಲು ಬರುತ್ತಿದ್ದ. ಆ ಹೆಣ್ಣಿಗೆ ಎಷ್ಟು ಬೆಲೆ, ವಾಸ್ತವಿಕವಾಗಿ ಅದು ಒಂದು ಸಾಹಿತ್ಯ. ಆ ಸಾಹಿತ್ಯದಲ್ಲಿ ಕಲಿತ ಹುಡುಗಿ ತನ್ನದನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದೆ, ವಿದೇಶಿ ಸಂಸ್ಕೃತಿಯನ್ನು ಆದರ್ಶವಾಗಿ ಇಟ್ಕೊಂಡು ಆ ಒಂದು ಹೆಣ್ಣಿನ ವರ್ಣನೆಯನ್ನು ಮಾಡ್ತಾರೆ. ನಾವು ಪದ್ಯ ಬಹಳ ಚೆನ್ನಾಗಿದೆ, ಅದರ ಅರ್ಥ, ಸಾಹಿತ್ಯದ ಅರ್ಥವನ್ನು ಗಮನಿಸೋದಿಲ್ಲ ನಾವು. ಅಲ್ಲ ಹೇಳ್ತೀನಿ, ಅಯ್ಯೋ ನೀವು ಹೀಗೆ ಮಾಡಬೇಡಿ, ಕಲಿತವರು ನೀವು ಗೃಹಿಣಿಯರಾಗಿ. ಸಾಹಿತ್ಯದಲ್ಲಿ ಅಷ್ಟು ಶಕ್ತಿ ಇದೆ, ಕೇವಲ ಒಂದು ಸಾಹಿತ್ಯದಲ್ಲಿ ಅಷ್ಟು ಶಕ್ತಿ ಇರುವಾಗ ವೇದದಲ್ಲಿ ಎಷ್ಟು ಶಕ್ತಿ ಇರಬೇಕು, ನಮ್ಮ ಧರ್ಮದಲ್ಲಿ ಎಷ್ಟು ಶಕ್ತಿ ಇರಬೇಕು. ಹಾಗೆ ಗೃಹಿಣಿಯರಾಗಿ ಮುಂದಿನ ಸಮಾಜಕ್ಕೆ ಇವತ್ತಿನ ದಿವಸ ನಾವು ತಾಯಿ ತಂದೆಯರು ವ್ಯಕ್ತಿತ್ವ ರೂಪ ಮಾಡುವ ಮಾತೆಯರಾಗಬೇಕು, ಮಾನ್ಯಂತೆ ಪೂಜ್ಯಂತೆ ಮಾಡಿಸಬೇಕು. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಳ್ಬೇಕು, ಸೂರ್ಯ ಹುಟ್ಟಲಿಕ್ಕೆ ಮುಂಚೆ ಇರಬೇಕು, ರಂಗೋಲಿಯನ್ನು ಹಾಕಬೇಕು, ಮುಂದುಗಡೆ ತುಳಸಿಗೆ ಪೂಜೆಯನ್ನು ಮಾಡಬೇಕು, ನಂತರದಲ್ಲಿ ಗ್ರಹ ವಾಸ್ತುವಿಗೆ ಪೂಜೆಯನ್ನು ಮಾಡಬೇಕು. ನಾವು ಈ ಧರ್ಮವನ್ನು ಹೇಳಿದ್ರೆ ಭಟ್ರು ಇದೆಯನ್ನು ಪುರಾಣ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ, ಅದನ್ನೆಲ್ಲ ಮಾಡುವುದಿಲ್ಲ. ಮಾಡಿದ್ರೆ ಯಾರಿಗೆ ಸೀರೆ ಉಟ್ಕೊಳ್ಳಿಕ್ಕೆ ಬಹಳ ಕಷ್ಟವಾಗ್ತದೆ. ಇದಾದ್ರೆ ನೈಟಿ ಹಾಕೊಂಡ್ರು ಆಗಲ್ಲ, ತುಂಬಾ ಸುಲಭವಾಗ್ತದೆ, ಇದೆಲ್ಲ ಕಷ್ಟಕರವಾದ್ದು. ಈಗ ಆದರ್ಶ, ಈಗ ನಾವು ಮುಂದೆ ದೇಶಕಾಲ ಸಂಗೀತ ಹೇಳೋದಿಲ್ಲ, ಬಟ್ ಹಾಗೆ ಹೇಳ್ತಾರೆ, ಬಟ್ ನೀವು ದೇಶಕಾಲ ಸಂಗೀತ ಹೇಳೋದಿಲ್ಲ. ಹಾಗಾಗಿ ನಾವು ಆ ಸಮಾಜಕ್ಕೆ ಹೊಂದ್ಕೊಳ್ಬೇಕು. ಮುಂಡಾಸ ಯಾರು ಒಕ್ಕಲಿನ ರಾಜ್ಯದಲ್ಲಿ ಒಂದು ಕಣ್ಣನ್ನ ಮುಚ್ಚಿಕೊಳ್ಬೇಕು, ಆದರೆ ಮುಂಡಾಸ ಸುತ್ತಕೊಂಡು ಒಂದು ಕಣ್ಣು ರಕ್ಷಣೆ ಮಾಡ್ಕೊಳ್ಬೇಕು ಹಾಗೆ ಅಂತ ಹೇಳಿದ್ರೆ ಹಾಗಲ್ಲ. ಅದು ಆ ವ್ಯಕ್ತಿಯ ಅಸಾಮರ್ಥ್ಯವನ್ನು ಗುರುತಿಸ್ತದೆ. ಹಾಗಾಗಿ ನಾವು ಸಬಲರಾಗಿದ್ದವರು, ನಾವು ಸರ್ವೇ ಜನ ಸುಖಿನೋ ಭವಂತು ಹೇಳೋರು, ಎಲ್ಲವರನ್ನು ಭಾಸಿವ ಭಾಯಾವ ವ್ರತ
ನಾವು ಬೆಳಗುವುದಲ್ಲದೆ ನಮ್ಮ ಮತ್ತೊಬ್ಬರನ್ನು ಬೆಳಗಿಸಿ ಇಡೀ ವಿಶ್ವಕ್ಕೆ ಮಂಗಲವನ್ನು ಉಂಟು ಮಾಡುವಂತಹ ಆ ವೇದ ಮಾತಿಗೆ ನಮಸ್ಕರಿಸಿ, ಆ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ, ನಮಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತಹ ವಿಶ್ವಾಮಿತ್ರರನ್ನು ಧ್ಯಾನಿಸಿ ನಾವೆಲ್ಲರೂ ಕೂಡ ಸತ್ಯಗ್ರಹಿಣಿಯರಾಗಿ, ಮಹಿಳೆಯರು ಪೂಜ್ಯರಾಗಿ, ಎಲ್ಲರೂ ಪೂಜಿಸುವಂತವರಾಗಿ, ಮಹಿಳೆಯರು ಒಳ್ಳೆ ರೀತಿಯಲ್ಲಿ ಒಂದೊಂದು ಮನೆಯಲ್ಲೂ ಕೂಡ ಉತ್ತಮವಾದ ನಾಗರಿಕತ್ವ ಸರ್ವಾಂಗೀಣ ವಿಕಾಸಕ್ಕೆ ಕಾರಣೀಭೂತವಾದಂತಹ ಹಿಂದೂ ಧರ್ಮವನ್ನ ಎಲ್ಲವನ್ನೂ ಸರಿಯಾಗಿ ಪಾಲಿಸಿ ಇಡೀ ಭಾರತ ದೇಶವನ್ನ ಆಧಾರದ ದೇಶವನ್ನಾಗಿ ಮಾಡಿ ಕೃಷಿಯ ಋಣದಿಂದ ಮುಕ್ತರಾಗಬೇಕು, ಇತರ ಋಣದಿಂದ ಮುಕ್ತರಾಗಬೇಕು, ನಾವೆಲ್ಲರೂ ಕೂಡ ಸುಖಿಯಾಗಿ ಬದುಕಬೇಕು ಹೇಳುವುದೇ ಈ ಒಂದು ಇವತ್ತಿನ ನನ್ನ ಉಪನ್ಯಾಸದ ಮುಖ್ಯಾಂಶವಾಗಿರುತ್ತದೆ. ಹಾಗಾಗಿ ನಾವು ಹಿಂದೂತನವನ್ನು ಇಟ್ಕೊಳ್ಬೇಕು, ಹಿಂದುತ್ವವನ್ನು ಇಟ್ಬೇಕು, ಭಾರತವನ್ನು ಬೆಳಗಬೇಕು.